ಹಳ್ಳಿ ಅಂದಮೇಲೆ ಗೇಯಲೇಬೇಕು, ಇನ್ನೇನು ಮಾಡಿ ಕೈಕಿಲ್ಲಣ್ಣ. ಹಾಂ, ಸಾಫ್ಟ್ವೇರ್ ಕೆಲಸ ಆಗಿದ್ರೆ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೋದಾಯ್ತು, ಎ ಸಿ ರೂಮಲ್ಲಿ ಕುತ್ಕೊಂಡು ಆಪ್ರೇಟ್ರ್ ಮಾಡ್ಬೋದಾಯ್ತು. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ. ಹೊಲ ಉಳಿಸ್ತಾ ಇರೋದು ಸುಮಾರು ಎಷ್ಟು 7-8ನೇ ತಿಂಗಳಲ್ಲೇನೋ ಕಬ್ಬು ಕಡಿಸಿದ್ದು ಇದು ಹೊಲ ಬಂದು. ಅದಾದಮೇಲೆ ಬೆಳೆನೇ ಮಾಡಿಲ್ಲ. ಇವಾಗ ಏನಾರ ಒಂದು ಬೆಳೆ ಮಾಡಮ್ಮ ಅಂತ ಅಂದ್ಬಿಟ್ಟು ಹೊಲ ಉಳಿಸ್ತಾ ಇರುವಂಥದ್ದು. ಈಗ ಈ ಸಿಟಿಲಿ ಸೌಂಡ್ ಆದಂಗೆ ಆಯ್ತಾ ಇರೋದು. ಒಂದು ಕಡೆ ಇಲ್ಲಿ ಹೊಲ ಉಳ್ತಾರ ಸೌಂಡು, ಇನ್ನೊಂದು ಕಡೆ ಬಂದು ಇಲ್ಲಿ ಬೋರ್ ಹಾಕಿಸ್ತವ್ರೆ ನೋಡಿ, ಬೋರ್ ಹಾಕಿಸ್ತವ್ರೆ. ಎಲ್ಲ ತೋರ್ತೀನಿ ಅಲ್ಲಿ ಹತ್ರ ಹೋಗ್ಬಿಟ್ಟು ಎಷ್ಟಡಿ ಆಗೈತೆ, ಹೆಂಗೆ ಏನೋ ನೀರು ಎಷ್ಟಡಿ ಬರ್ತದೆ, ಅಡಿಗೆ ಎಷ್ಟು ಎಲ್ಲನೇ ತಿಳಿಸ್ತೀನಿ. ಈಗ ನಮ್ಮ ಫ್ರೆಂಡು ಅವರು ಇಲ್ಲಿ ಇಬ್ಬರು ಜೊತೇಲಿ ಮಾಡಮ್ಮ ಅಂತ ಅಂದ್ಬಿಟ್ಟು ಉಳಿಸ್ತಾ ಇರೋದೀಗ. ಈಗ ಒಂದು ಮೈ ಈಗ ಉತ್ತಾದ್ಮೇಲೆ ಈಗ ರೋಟ್ರಿ ಹೊಡಿಸ್ಬೇಕು. ರೋಟ್ರಿ ಹೊಡಿಸಾದ್ಮೇಲೆ ಮಾಮೂಲಿ ಬೆಡ್ ಮಾಡೋಕ್ಕೆಲ್ಲ ಬರ್ತಾರೆ, ಐಟಮ್ ಎಲ್ಲ ತರಬೇಕು ಹೋಗ್ಬಿಟ್ಟು. ಈಗ ಹೊಲನೇ ಉಳಿಸಿರ್ಲಿಲ್ಲ, ಅಲ್ಲಿ ಮಾಮೂಲಿ ಮನೆ ಕೆಲಸ ನಡೀತೈತೆ ಅಂತ ಅಂದ್ಬಿಟ್ಟು ಬೆಳೆನೇ ಮಾಡಿರ್ಲಿಲ್ಲ, ಎಲ್ಲ ನನಗೆ ಖಾಲಿ ಬಿಟ್ಬಿಟ್ಟಿತ್ತು. ಮಣ್ಣು ಚೆನ್ನಾಗಿ ಎತ್ತದೆ ಅಂದರೆ ಉಳಿಸ್ಬಿಟ್ಟಿದ್ನಲ್ಲ ಮೊದಲು, ಅದರಿಂದ ಮಣ್ಣು ಒಳ್ಳೆ ಚೆನ್ನಾಗಿ ಹೇಳ್ತದೆ. ಇಲ್ಲ ಅಂದಿದ್ರೆ ಕಷ್ಟ ಆಗ್ಬಿಡೋದು, ಮಣ್ಣು ಹೇಳ್ತಿರ್ಲಿಲ್ಲ, ಬೆಳೆ ಮಾಡೋಕ್ಕಾಯ್ತಿರ್ಲಿಲ್ಲ. ಹೊಲಕ್ಕೆಲ್ಲ ನೀರು ಹಾಯಿಸಿ ಆಮೇಲೆ ಉಳಿಸಿ ಹೊಲ ರೆಡಿ ಮಾಡಿಸ್ಬೇಕಾಗೋದು. ಮಣ್ಣು ಉಳಿಸ್ಬಿಟ್ಟಿರೋದಕ್ಕೆ ಚೆನ್ನಾಗಿ ಹೇಳ್ತದೆ ಮಣ್ಣು. ಹೊರಗು ಮೂಲೆ ಎಲ್ಲನೇ ಹಿಂಗೆ ನೀಟಾಗಿ ಚೆನ್ನಾಗಿ ಹೊಡಿತಾರೆ. ಒಬ್ಬೊಬ್ಬರು ಚೆನ್ನಾಗಿ ಹೊಡಿಕಿಲ್ಲ, ಮೇಲ್ಮೇಲೆ ಗುಳ ಎತ್ಕೊಂಡೋಯ್ತಾರೆ, ಚೆನ್ನಾಗಿ ಹೊಳ್ತವ್ರೆ. ಮಣ್ಣು ಒಳ್ಳೆ ಚೆನ್ನಾಗಿ ಹೇಳುವಂಗೆ ಉಳ್ತವ್ರೆ. ಒಟ್ಟು ಇದು 15 ಕುಂಟೆ ಜಮೀನು ಇರುವಂಥದ್ದು. ಇದು ರೋಡ್ ಪಕ್ಕ ಜಮೀನು, ರೋಡ್ ಪಕ್ಕ ಜಮೀನು. ಇಲ್ಲೇ ಟವರು ಇದೆ, ರೋಡು ಇದು ಮೇಲ್ಕೋಟೆ ರೋಡು. ಮೇಲ್ಕೋಟೆ ಜಕ್ನಳ್ಳಿಗೆಲ್ಲ ಹೋಗುತ್ತೆ ಈ ರಸ್ತೆ ಬಂದು. ಇವಾಗ ಕಂಟಿಬ್ಯೂಟ್ರ್ ಹಾಕಬತ್ತಾರೆ, ಇದಾಗ ರೋಟ್ರಿ ಹಾಕಬತ್ತಾರೆ. ಈಗ ಇದು ಹಾಕಿರೋದು ನೇಗ್ಲು ಹಾಕಿರೋದು, ನೇಗ್ಲು ಕಂಟಿಬ್ಯೂಟ್ರು ರೋಟ್ರಿ ಬೆಡ್ ಮಾಡೋದು ಎಲ್ಲ ನಾನಾ ಥರವೇ. ಈಗ ಮೊದಲೆಲ್ಲ ಮಾಮೂಲಿ ಉಳ್ತಿದ್ದೋ, ದನ ಕಟ್ಕೊಂಡು ಉಳ್ತಿದ್ದು. ಈಗೆಲ್ಲ ಚೇಂಜು, ಕಾಲಕ್ಕೆ ತಕ್ಕಂತೆ ಕುಣಿಬೇಕಲ್ಲ, ಅದೇ ಥರ. ಈಗ ರೋಟ್ರಿ ಹೊಡಿಸ್ಬೇಕು, ಹೋಗಿ ಐಟಮ್ ತಗೊಬರ್ಬೇಕು. ಪೇಪರು, ನ್ಯಾಟ್ರಲ್ಲಿಲ್ಲ, ಈಗೆಲ್ಲ ಟೇಪು ಪೇಪರು ಎಲ್ಲ ತರಬೇಕು. ಈಗ ರೋಟ್ರಿ ಬಂತು, ಈಗ ರೋಟ್ರಿ ಹೊಡ್ಕೊಬತ್ತಾವ್ರೆ. ರೋಟ್ರಿಗೆ ಮೋಸ್ಟ್ಲಿ 1000 ಅನ್ಕೋತೀನಿ, ನೇಗಲ್ಗೆ 800 ಏನೋ. ಆಗ ರೋಟ್ರಿಗೆ 800 ಇತ್ತು. ಈಗೆಲ್ಲ ದಿನ ಆದಂಗೆ ರೇಟು ಹಂಗೆ ಜಾಸ್ತಿ ಆಯ್ತಾ ಇರ್ತವೆ. ಮೂಲೆಗೆಲ್ಲ ಕಲ್ಲು ಸರಿಯಾಗದೆ, ಕಲ್ಲು ಮೂಲೆಗೆಲ್ಲ ಮಣ್ಣು ತುಂಬ್ಕೊಂಡು ಹಳ್ಳ ಆಗಿರ್ತದೆ. ಮೂಲೆ ಉತ್ತಾಗ ಅಲ್ಲಿಗೆಲ್ಲ ಮಣ್ಣ ಹಿಂದೆ ಕಡೆ ಬಾಂಡ್ಲಿಲಿ ತಳ್ಳಿಬಿಟ್ಟು ರೋಟ್ರಿ ಹೊಡ್ಕೊಬರ್ಬೇಕು. ಹಿಂಗೆ ಒಂದು ಸಮ ಮಾಡಿಬಿಟ್ರೆ ಬೆಡ್ ಹೊಡಿಯೋರು ಬರ್ತಾರೆ, ಬೆಡ್ ಹೊಡಿಯೋರು ಗೀಜಿ. ಈಗ ಮೇಲ್ಗಡೆ ಹೊಲ ಹೊಡೆದಾಗದೇ ಅದ. ಈಗ ಇವೆಲ್ಲ ಹೊಡಿತಾ ಇರೋದು. ಬೇಸಿಗೆಗೂ ಹತ್ತುವೆ ಧೂಳು, ಮುಕ್ಕೆಲ್ಲ ಹಿಂಗೆ ಮಾಸ್ಕೋ ಏನಾರ ಖರ್ಚು ಟವಲು ಕಟ್ಕೊಂಡು ಹೊಡಿಬೇಕು. ಅಮ್ಮೈಗೆ ಧೂಳು ಹೇಳ್ತಾ ಇರ್ತದೆ ನೋಡಿ. ಹೆಂಗೆ ಬರ್ತದೆ ಧೂಳು, ಫುಲ್ಲು ಧೂಳುಮಯ. ಒಟ್ಟಿನಲ್ಲಿ ಇದು ಬೆಡ್ ಮಾಡೋಕ್ಕೆ ಚೆಂದ. ಇದು ಹೊಲ ಬೆಡ್ ಮಾಡೋಕ್ಕೆ ಒಳ್ಳೆ ಮಸ್ತಾಗಿರ್ತದೆ. ಹಂಗೆ ಬರ ಬಿಟ್ಕೊಬತ್ತಾರೆ. ಇಲ್ಲಿ ಸೌಂಡು ರಬಂದು ಕೊರಿತಾದೆ. ಇದು ಬೋರು ನೀರು ಇನ್ನೂ ಬಂದಿಲ್ಲ, ಕೊರಿತಾದೆ ಬೋರು. ಇಲ್ಲಿ ನೀರು ಕಿತ್ಕೊಬಿಟ್ಟೇನೋ ಜೆಂಟ್ ಮಾಡ್ತಾವ್ರೆ, ನೀರಲ್ಲೇ ಬರ್ತದೆ. ಇನ್ನೊಂದು ಬೋರ್ ಏನೋ ಕರೆಂಟ್ ಬಂದದೆ, ಮೋಟ್ರ್ ಓಡ್ತದೆ. ಆಮೇಲೆ ಪೈಪ್ಗಳು ತರಬೇಕು ಅಂತಂದರೆ ಹೊಲಕ್ಕೆ ಬೆಳೆ ಮಾಡೋಕ್ಕೆ ಏನೇ ಆಗಲಿ, ಒಂದು ಔಷಧಿಗಾಗಲಿ ಮತ್ತೊಂದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಹೀಗೆ ನೆರವರು ಬೇರೆ ಊರಿಗೆ ದೂರಕ್ಕೆ ಹೋಗಬೇಕು ಪ್ರತಿಯೊಂದಕ್ಕೂ. ಇಲ್ಲಿ ಎಷ್ಟೆಷ್ಟು ಬಿಲ್ ಆಗುತ್ತೋ ಏನಾಗೋತ್ತಿಲ್ಲ. ಈಗ ಟ್ಯಾಕ್ಟ್ರಿಗೆ ಸುಮಾರು 1200 ರೂಪಾಯಿ ಕೊಟ್ಟದ್ದು, 1400 ರೂಪಾಯಿ ಆಗಿತ್ತು. 1200 ರೂಪಾಯಿ ಕೊಟ್ಟು ಟ್ಯಾಕ್ಟ್ರಿಗೆ. ಈಗ ಇಲ್ಲಿ ಎಷ್ಟೆಷ್ಟು ಬಿಲ್ ಆಗ್ತವೆ ಅಂತ ಗೊತ್ತಿಲ್ಲ. ನೋಡಮ್ಮ, ಇದು ಸ್ಟಾರ್ಟಿಂಗು ಬಂಡವಾಳ ಎಷ್ಟಾಯ್ತದೆ ಅಂತ ಇವತ್ತು. ಎಲ್ಲಪ್ಪ ನಮ್ಮ ಫ್ರೆಂಡು ಹಿಂದ್ಗಡೆನೇ ಬರ್ತದ, ಎಲ್ಲ ಹಿಂದಕ್ಕೆ ಆಗ್ಬಿಟ್ಟ. ಯಾರ ಜೊತೆನೋ ಮಾತಾಡ್ಕೊಂಡು ಹಿಂದಕ್ಕೆ ಆಗ್ಬಿಟ್ಟ, ಇನ್ನೂ ಬರ್ತಾನೆ ಇಲ್ಲ. ಇದು ಬಂದು ಇದು ಕೆರೆ ಏರಿ ಸುಂಕಾತಣ್ಣವ್ರ ಕೆರೆ ಏರಿ. ಇದು ಮಾಡ್ರಳ್ಳಿ ರೋಡು ಆಯ್ತಾ?
ಆಯ್ತಾ ಅಂದೆ ಈಗ ಬಡಿಸ್ತಾನ ಈಗ ಮಾಡಿಸ್ತದೀಯಾ ಬಿರುಬಿರು ಮಾಡಿಸ ಹೊಂಟದೆ ಮೂರ್ತಿ ನನ್ ಬಂದು ಬೇರೆ ಬೇರೆ ಕುಣಿಸ್ಕೊಂಡ್ಬಿಟ್ರು ನೀನ್ ಇಲ್ಲ ಅಂತ ಅದಕ್ಕೆ ಹೊಂಟದೆ ಕಡ್ದು ಬಿಡ್ತೀರಂಗತಿ ಹಂಗೂ ಮಾಡಿಯ ನೀನು ಮಾಡ್ತಾರ ಬಿಡ್ತಾರ ಏನ್ಬಿಡಿ ಹಂಗೆಲ್ಲ ಮಾಡಾರ ನೀನು ರೆಗ್ಯುಲರ್ ಕಸ್ಟಮರು ಇವ್ರಂಗ್ ಮಾಡ್ಬಾರ್ದು ವಾ ಬೇರೆ ಕುಣಿಸ್ಕೊಂಡ್ರೆ ನನ್ ಬದ್ಲು ವಾ ಯಾಕಪ್ಪ ಹಂಗ್ ಮಾಡಿರಿ ನೀವು ರೆಗ್ಯುಲರ್ ಕಸ್ಟಮರ್ಗೆ ಜಾಸ್ತಿ ಕೊಡ್ತೀನಿ ಹಂಗೆ ನೀನ್ 200 ರೂಪಾಯಿ ಹೊಡಿಬೇಕಾಯ್ತಾಗ ಬ್ಲಾಕ್ ಅಲ್ಲೇ ಗುರು ದುಡ್ಡಿರೋ ನಮ್ದು ದುಡ್ಡಿಲ್ಲ ಗುರು ದುಡ್ಡಿಲ್ಲ ಅಂದ್ರೆ ಹಂಗೆ ಏನು ಮಾಡಕ್ ಐಕಿಲ್ಲ ದುಡ್ಡು ಕೊಟ್ರೆ ಕೆಲಸ ಪೈಲು ನೀನ್ ಯಾವ್ದೇ ಆಫೀಸ್ಗೆ ಹೋಗೋ ಮೂವ್ ಆಗೋದು ಹೆಂಗಾಯ್ತವೆ ಹೇಳ ದುಡ್ಡು ಕೊಟ್ಟಂಗೆ ಪಟಪಟ್ನ ಮೂವ್ ಆಯ್ತವೆ ಹಾ ಬಾ ರಾಜಕೀಯ ಗುರು ಇಲ್ಲವೇ ಇಲ್ಲವೇ ಹೋಗತ್ತಾಗೆ ಇನ್ನೂ ರಾಜಕೀಯ ಮಾಡ್ತಾರೆ ಯಾರು ಪ್ಯಾಂಟು ಶರ್ಟ್ ಟಿಕೆಟ್ ಐಟಾಗಿ ಬಂದಿತ್ತು ಅವ್ರ ಬೇಗ ಮಾಡ್ತಾರೆ ನಾವೀಗ ಬಿಳಿ ಗಡ್ಡೆ ಬಿಟ್ಕದೆ ಹೊಲ್ತಾವಿಂದ ಹಂಗೆ ಬಂದ್ರೆ ಒಂದು ವಿಡಿಯೋ ಮಾಡಕ್ಕಿಂತ ನಡೆಸಿದ್ದಲ್ಲಿ ಹೆಂಗಸು ಬೆಳಗಾಕಕ್ಕೆ ಪೇನ ಅದಂತಿದ್ರೆ ಗಂಡಸು ಬೆಳಗಕ್ಕೆ ಬರೀ ಬಿಳಿ ಗಡ್ಡೆ ಬಿಟ್ಟು ಸಾಕು ಅಂತ ಇಲ್ಲೇ ಹೇಳ್ದಲ್ಲ ಬಿಡು ಆಯ್ತು ಇಲ್ಲೇ ಹೇಳ್ದಲ್ಲ ಇಲ್ಲ ಬ್ಲಾಗಲ್ಲಯ್ಯ ಹಾಕ್ಬಿಡಂಗ್ರೆ ಅದೊಂದು ರೀಲ್ಸ್ ಮಾಡ್ತೀವಿ ಆಯ್ತು ಮಾಡು ಎಲ್ ಮಾಡೋಣ ತಿರ್ಗಾ ಬಿಳಿ ಗಡ್ಡೆ ಬರಲ್ಲ ಸಂಜೆಗೆ ಮಾಡಿಸ್ಬೋದಾಯ್ತು ಇವು ತಗೊಂಡೋಗಲ್ಲ ಎಷ್ಟು ಬಿಟ್ಟಿದ್ರೆ ಅವ್ರು ಕಾಪಿ ಟೀನು ಕೊಡ್ಲಿಲ್ಲ ಅವ್ರಿಗೆ ಹೊಂಟು ಬಂದೆ ಅಲ್ಲ ಮನೆ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡು ಬಂದಿದ್ರೆ ಆಯ್ತು ಏನು ಎಷ್ಟೊತ್ತು ಟೈಮ್ ಎಷ್ಟಾಗಿಲ್ಲ ಹನ್ನೊಂದುವರೆ ಈಗ ನಾವು ಹೋಗೋದು 12 ಗಂಟೆ ಮೇಲೆ ಆಯ್ತದೆ ಅಲ್ಲಿ ಬಿಡು ಒಮ್ಮೆ ಊಟ ಕೊಡೋದ ಎಷ್ಟು ಜನ ಬಂದಿದ್ರು ಇಬ್ರು ಬಂದವ್ರೆ ಇಲ್ಲ ಊಟ ಕಟ್ಕೋದ್ರು ಅಲ್ಲಿ ಹೇಳ್ಬಿಟ್ಟೆ ನಾಳೆ ಅಡುಗೆ ಮಾಡಕ್ಕೆ ಮನೆಗೆ ಹೇಳಿದ್ಯಾ ನನ್ ಬಿಡು ಇನ್ನೇಕೆ ನಾನಲ್ಲಿ ಇದಕ್ಕೆ ಸ್ನಾನ ಮಾಡ್ಕೆ ರಾಮನವಮಿಗೆ ಹೋಗ್ಬೇಕಲ್ಲ ಇದು ಕೋಸಂಬರಿ ಎಲ್ಲ ಮಾಡಕ್ಕೆ ಇವೆಲ್ಲ ತಗೊಂಡೋಗಲ್ಲ ಹೊಲ್ತಕ್ ಹಾಕ್ಬಿಡೋದು ಅವ್ರು ಏನಾರು ಮಾಡ್ಕೊಳ್ಳಿ ಅದೇ ಎಲ್ಲ ಮಾಡ್ಬಿಟ್ಟೆ ಹೋಗೋದು ಆಮೇಲೆ ಬರ್ತಾರೆ ನಾಸಿತಾರು ನಾನು ಅಷ್ಟು ಬರ್ತೀನಿ ಇವಾಗ ಉಪ್ಪು ತಗೊಳಕ್ ಹೋದ ಅವನು ಇನ್ನೂ ಮುಗ್ದಿಲ್ಲ ಅದಕ್ಕೆ ಎಲ್ಲ ಮಿಕ್ಸಿಂಗ್ ಉಪ್ಪು ತಗೋತಾ ಇರೋದು 10-26 DAP 10-26 ಸುಫಲ ಜಿಂಕು ಒಂದು 4 ಥರ ಎಲ್ಲ ಬೆಡ್ಗೆ ಹಾಕಕ್ಕೆ ಅಂತ ಅಂದ್ಬಿಟ್ಟು ತಗೋತಾ ಇರೋದು ಎಷ್ಟಾಗೈತೆ ಈಗ 20 kg ಆಯಿತು 20 kg ಹಾಂ ಯಾವುದೋ ಒಂದು 15 kg ಹೇಳ್ದ ಕಣ ಇಲ್ಲ ಒಂದು 15 kg ಹೇಳದ್ದು ಯಾವುದೋ ಕಣ ಯಾವ್ದಾರ ಒಂದು 15 kg ಯಾಕೆ ಹಾಂ ವಿಜಯ್ ಅವರು ಹಿಂಗೆ ಇಂಥವನ್ನೇ ಮಿಕ್ಸ್ ಮಾಡಿ ಇಂಥವನ್ನೇ ತಗೋಬೇಕು ಅಂದದ್ದು ಅದಕ್ಕೆ ಇಲ್ಲಿ ಸುಂಕತಣ್ಣವ್ರಿಗೆ ಬಂದಿರೋದು ಅವನು ಇದು ತಗೋಬರ್ತಾನೆ ಟೇಪು ಮತ್ತು ಮಂಚಿಂಗ್ ಪೇಪರು ಇವೆಲ್ಲ ತಗೋಬರ್ತಾನೆ ನಾನು ಈಗ ಉಪ್ಪು ತಗೊಂಡು ಹೋಗ್ಬೇಕು ಅಲ್ಲಿ ಲೇಬರ್ಸು ಏನೋ ಏಣಿ ಬೇಕು ಅದು ಬೇಕು ಇದು ಬೇಕು ಅಂತವ್ರೆ ಮಾಮೂಲಿ ಇನ್ನೂ ಕಾಪಿ ಟೀ ಏನು ಕೊಟ್ಟಿಲ್ಲ ಅದಕ್ಕೆ ಈಗ ತಗೊಂಡು ಹೋಗ್ಬೇಕು ಇಲ್ಲಿ ಅರ್ಜೆಂಟಾಗಿ ತಗೊಂಡು ಹೋಗ್ಬೇಕು ಈಗ ಹಾಂ ಆಯ್ತದೆ ಹಂಗೆ ಮಾಡಿ ಹಾಂ ಮೊಟ್ಟೆ ಏನು ರೇಟಾ 5 ರೂಪಾಯಿ ಪರವಾಗಿಲ್ಲ ರೇಟ್ ಇಳ್ದದೆ ಈಗ ಇನ್ನೂ ಕಮ್ಮಿ ಆಗ್ತದೆ ಇನ್ನೂ ಕಮ್ಮಿ ಆದದ ಈಗ ಹಾಂ ಮೊಟ್ಟೆ ಜಾಸ್ತಿ ಇರಿಕಿಲ್ಲ ಪಿಡ್ಜಲ್ ಮಡಿಕೋಬೋದಲ್ವಾ ಫ್ರಿಜ್ಜಲ್ಲಿ ಆದ್ರೆ 15 ದಿವಸ ಮಡಿಕೋಬಹುದು 20 ದಿವಸ ಮಡಿಕೋಬಹುದು ಹಂಗೆ ಮಡಿಕೊಂಡು ತಿನ್ಬೇಕು 3, 6, 9, 10, 11, 15 ಓಹೋ 35 kg ಹಂಗೂ ಅಲ್ಲಿ ಹಾಲು ತಗೊಂಡೆ ಮೊಸರು ತಗೊಂಡೆ ಅದೆಲ್ಲೇನು ಹಿಡಿಯೋಕ್ಕೆ ಹಂಗಿಲ್ಲ ಆಮೇಲೆ ಅಲ್ಲಿ ಅಟ್ಟಿಗೆ ಇದು ಕೊಟ್ಬಿಟ್ಟು ಬಂದೆ ತಗೋ ಇಲ್ಲೇ ಅಟ್ಟಿ ಕೊಟ್ಬಿಟ್ಟಿಯವ ಈಗ ಇಲ್ಲೇ ಎಲ್ಲನೇ ಕಲ್ಸ್ಕೋಬೇಕು ಮಾಮೂಲಿ ಇಲ್ಲಿ ಕೆಲಸ ಕಿಚನ್ ಕೆಲಸ ನಡೀತಾ ಇದೆ ಈಗ ಉಪ್ಪ ಹದ ಮಾಡಿ ರೆಡಿ ಮಾಡಿ ಕೊಡಬೇಕು ಈಗ ಬೆಡ್ ಹಾಕಕ್ಕೆ ಬರ್ತಾರೆ ಬೆಡ್ ಹೊಡಿಯೋಕ್ಕೆ ಬರ್ತಾರೆ ಅವ್ರಿಗೆ ಇಲ್ಲೇ ಕಲ್ಸೋಡಮ್ಮ ಅಂತ ಅಂದ್ಬಿಟ್ಟು ಉಪ್ಪು ಜಿಂಕು ಎಲ್ಲನೇ ಜಿಂಕು ಮತ್ತು ಟೇಪು ಎಷ್ಟು ಮೀಟ್ರ್ ಇದು ಅದು 800 ಮೀಟ್ರ್ ಅವು ಎಷ್ಟು ಮೀಟ್ರ್ ಅವು 400 ಮೀಟ್ರ್ 400 800 1000 ಹಾಂ 1850
ಓಹೋ. ಅವರಲ್ಲಿ 1900 ಹಾಂ 1600 ಹೇಳ್ತಾರವೆ. ಹಾಂ ಎಷ್ಟಾಯ್ತು ಈಗ? ಇದು 7200 ರೂಪಾಯಿ ಇದೆ ಇಷ್ಟಕ್ಕೆ. ಈ ವಿಷಯ 7,200. 100 ರೂಪಾಯಿ ಜಾಸ್ತಿ ತಗೊಟ್ಟೆ ಅಂತ ಚೇತು ಫೋನ್ ಮಾಡಿದ. ಹೌದಾ? ಬಂದು ಇಸ್ಕೊಂಡ್ಬಿಡೋದು ಹಾಂ ನೀ ಹತ್ರ. ಹಾಂ ಇದಕ್ಕೆ 1750 ಕೊಟ್ಟೆ. 1750, 7200. ಈಗ ಅಲ್ಲಿ ಟ್ಯಾಕ್ಟ್ರಿಗೆ 1200. 7, 8, 9, 10, 11 ಸಾವಿರದ ಮೇಲೆ ಹೋಯ್ತದೆ ಒಂದೇ ದಿನಕ್ಕೆ. ಈಗ ಅವ್ರಿಗೆ ಎಷ್ಟಾದ? ಒಂದು 15,000 ಆಯ್ತದೆ ಅವ್ರಿಗೆ ಬೇಕಲ್ಲ ಇನ್ನೂ. ಹಾಂ 15,000. ಅವ್ರಿಗೆ 3ರಲ್ಲಿ ಹೆಂಗೋ 1,000 ರೂಪಾಯಿನೋ ಅದು 3,000. ಹಾಂ ಈ ಟ್ಯಾಕ್ಟ್ರಿಗೆ ಬೆಡ್ ಹೊಡಿಯೋಕ್ಕೆ ಒಂದು 15,000 ಮೇಲೆ ಹೋಯ್ತದೆ ಈಗ ಒಂದೇ ದಿನಕ್ಕೆ. ಒಂದು ದಿನಕ್ಕೆ 15,000 ಖರ್ಚು. ಅದು ಮಾಡೋ ಕೆಪಾಸಿಟಿ ಇರೋದು ರೈತರಿಗೆ ಮಾತ್ರ, ಸಂಪಾದನೆ ಇಲ್ಲದೆ ಅಂದ್ರೂ. ಒಟ್ಟು 4 ಥರ ಮಿಕ್ಸ್ ತಂದೀನಿ. DAPನೂ ಎಲ್ಲ ಅದೇ ಥರ. DAP ಕಪ್ಕಿಲ್ಲ ಈಗ. ಹಾಂ ಮಾಮೂಲಿ ಅದೇ ಥರ DAP ಕಪ್ಕಿಲ್ಲಕ್ಕ 4. 2 ಅಡಿ ಹೋಲ್ಸಿರೋ ತಗೊಂಬಂದಿರೋದು. ಈಗ ವಾಪಸ್ ಮಾಡ್ಬಿಟ್ಟು 1 ಅಡಿ ಹೋಲ್ಸಿರೋ ತರಬೇಕು. ಇವು ಲಾಂಗ್ ಆಗುತ್ತೆ, 1 ಅಡಿ ನೆಡಬೇಕು ಅಂತ ನರ್ಸರಿಯವರು ಸಜೆಸ್ಟ್ ಮಾಡ್ತಾವ್ರೆ. ಅದಕ್ಕೋಸ್ಕರ ಈಗ ತಿರ್ಗಾ ವಾಪಸ್ ಮಾಡಬೇಕು. ಸುಂಕ ತಗೊಂಡವ್ರಿಗೆ ಹೋಗಿ ವಾಪಸ್ ಮಾಡಬೇಕು. ಇಲ್ಲ ವಾಪಸ್ ಮೊದಲೇ ಕೇಳ್ಕೊಂಡು ತಗೊಂಡೋಗಿದ್ರೆ ಹಿಂಗೆ ಒತ್ಕೊ ಬರುವಂಗೆ ಇರಲಿಲ್ಲ. ಹಾಂ ಓಲೈತೆ ತಾನೆ ಇವು? ಒಂದು ಕರಡಿ, ಒಂದು ಕಾಲು ಇರಲಿ. ಹಾಂ ನೀವು ಹೆಂಗೆ ಲ್ಯಾಕ್ಸು ನಮ್ಮ ರೀಲ್ಸ್ ಎಲ್ಲ ಇಲ್ಲ. ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಈಗ ವ್ಯವಸಾಯ ಇಲ್ಲ ಅಂತಂದ್ರೆ ಬರೀ ಮನೆ ಕೆಲಸ ಏನು ನಡೀತಾ ಇತ್ತು, ಅವ್ರಿಗೆ ಕಾಫಿ ಟೀ ಕುಟ್ಕೊಂಡು ಊಟ ಕುಟ್ಕೊಂಡು ಅವ್ರು ಏನು ಕೆಲಸ ಮಾಡ್ತಾ ಇರ್ತಾರೋ ನೋಡ್ಕೊಂಡು ಮನೆ ತಾವು ಇರ್ಬೋದು. ಈಗ ವ್ಯವಸಾಯ ಕೈ ಆಗ್ತು ಅಂದರೆ ಏನಾಗುತ್ತೆ ಅಂತಂದರೆ ಎಷ್ಟು ಓಡಾಡ್ತಾ ಇದ್ದೀನಿ ಒತ್ತರಿಂದ ಅಂತಂದರೆ ನೋಡ್ತಾ ಇರ್ಬೋದು ನೀವೇ. ಅಲ್ಲಿ ಏನೇ ಈಗ ಒಂದು ಟೇಪ್ ಆಗಲಿ ಮತ್ತೊಂದಾಗಲಿ ಆ ಥರದ್ದಾಗಲಿ, ಈಗ ಟ್ಯಾಕ್ಟರ್ ಫೋನ್ ಮಾಡೋದಾಗಲಿ, ಅವರು ಬೆಡ್ ಹೊಡಿಸೋದಾಗಲಿ, ಹೀಗೆ 2 ಕಡೆ ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಇರ್ತದೆ. ಅದಕ್ಕೋಸ್ಕರ ಈಗ ಮನೆ ಮಾಡೋ ಮೂಮೆಂಟಲ್ಲಿ ಕೆಲವರು ವ್ಯವಸಾಯಕ್ಕೆ ಕೈ ಹಾಕಲ್ಲ. ಮನೇಲಿ ಯಾರು ಇಲ್ಲ ಅಂತಂದರೆ, ಈಗ ನಾನೇ ಎಲ್ಲ ಕಡೆ ಓಡಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಯ್ತದೆ. ಹಿಂಗೆ ಈಗಾಗಲೇ ಊಟ ತಗೊಂಡು ಹೋಗ್ಬೇಕು. ಊಟ ಕೊಟ್ಬಿಟ್ಟು ಈಗ ಅಲ್ಲಿ ಬೆಡ್ ಹೊಡಿಯೋಕ್ಕೆ ಬಂದರೆ ಬೆಡ್ ಹೊಡಿಯೋದಕ್ಕೆ ಓಡಬೇಕು. ಅಲ್ಲಿ ಇನ್ನೊಂದು ಏನೋ ಹೇಳ್ತಾರೆ, ಅದೆಲ್ಲ ಮಾಡಬೇಕು. ಅದು ರೋಡ್ರಿ ಹೊಡಿಸ್ತಾ ಇರೋದು, ಈಗ ಬೆಡ್ ಹೊಡಿಸೋದು ಎಲ್ಲ ಇದಾಲೆ ತಂದು 1 ವರ್ಷ ಆಗಿತ್ತು. ಎಲ್ಲ ಕಲ್ಸ್ಕೊಂಡ್ರೆ ಹೆಂಗೋ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ರಪ್ಪ. ಈಗ ಬಂದವ್ರೆ ಈಗ ಬೆಡ್ ಮಾಡೋಕ್ಕೆ. ಈಗ ನೀರು ಹಿಡ್ಕೊಬಂದು ಕೊಟ್ಬಿಟ್ಟು ಕುಡಿಯೋ ನೀರ ಬರ್ತೀನಿ. ಈಗ ಬೆಡ್ ಮಾಡ್ತಾ ಇರೋದೆಲ್ಲನೇ ತೋರಿಸ್ತೀನಿ. ಏಕ ಗಾಡಿಗಳು ಎಲ್ಲ ಹಾಯ್ ಬಂದವೆ. ಎಲ್ಲ ಮಾಮೂಲಿ ಬೆಡ್ ಮಾಡೋಕ್ಕೆ ಬಂದಿರುವಂಥ ಗಾಡಿಗಳೇ ಇಲ್ಲೇ ಅವೆ ಐಟಮ್ಗಳೆಲ್ಲ. ಜ್ಯೂಸ್ ತಂದು ಕೊಟ್ಟೆ, ಈಗ ತಗೊಬಂದೆ ಕಷ್ಟಪಟ್ಟು. ಹಾಂ ಎಲ್ಲ ಎಗ್ಡಾಳಿ ಬಾಯ್ಸು. ಈ ಕಡೆಯಿಂದ ಚೆನ್ನಾಗಿ ಕಾಣ್ತದೆ. ಬೆಡ್ ಹೊಡಿಯೋ ಗಂಟೆ ಏನಕ್ಕೆ ವಾಹ ತೂತಾಗ್ಬಿಟ್ಟಿದ. ವಾ ಏನೋ ಅದೇನು ಎಣ್ಣೆ ಕೆಟ್ಟಾಯ್ತಾ ಬಿಡು, ವೇಸ್ಟ್ ಆಯ್ತದೆ. ಏನಕ್ಕೆ ಜ್ಯೂಸ್ ಅಲ್ವಾ, ಒಂಚೂರು ಹೋದ್ರೆ ಹೋಯ್ತದೆ. ಹಾಂ ವೀಲಿಂಗ್ ಏನು ಎತ್ಬೇಡ. ಹಾಂ ನಾಲ್ಕು ಕಡೆಗೆ ಬೆಡ್ ಮಾಡ್ತಾ ಇರುವಂಥದ್ದು ಕೊಕ್ಕರಿಕೆಗಳೆಲ್ಲ. ಹಾಂ ಜ್ಯೂಸು ಕುಡಿ ಆಯಿತು. ಹಾಂ ಅಯ್ಯೋ ಅಷ್ಟು ಬೇಡ, ಹೊಸಿ ಕೊಡು. ಇಲ್ಲ ಎಲ್ಲ ಕುಡಿಯಲ್ಲ. ಇಲ್ಲ ಇಲ್ಲ ಡೈರೆಕ್ಟ್ ಆಗ್ತಾ ಇರೋದಯ್ಯ. ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿ ಕೊಡೋಣ. ಇಲ್ಲಿ ನಾವೇನು ಮಾಡ್ತಾ ಇದ್ದಾವೆ, ವ್ಯವಸಾಯ ತಾನೇ ಮಾಡ್ತಾ ಇರೋದು. ಹಾಂ ಹಾಂ ಹೌದು. ಅಲ್ಲಿ ಬೋರ್ ಹತ್ರ ಹೋಗ್ಲೇ ಇಲ್ವಲ್ಲಪ್ಪ. ಎಷ್ಟು ಅಡಿ ಆಯ್ತೋ ಕಾಣೆ, ನೀರು ಬತ್ತ ಹೆಂಗೋ ಹಾಕಿಸ್ತಾವ್ರೆ. ಹಾಂ ಹಾಂ ಕಿಸುನಪ್ಪ ಕಿಸು ಅವ್ನು ಕಿಸಾಂತು. ಕಿಸು ಪ್ರಸು
ಧೂಳು ಧೂಳು ತೆಗಿ ಧೂಳು ಧೂಳು ಎಬ್ಬರ್ಸ್ಕೊ ಬತ್ತಾವ್ರೆ. ಧೂಳು ಇಲ್ಲಿಗೆ ಕಾಣ್ತಾ ಇದೆ ನಾನು ಧೂಳು ಎಬ್ಬರ್ಸ್ಕೊ ಬತ್ತಾರದು. ಹಳ್ಳಿ ಅಂದಮೇಲೆ ಗೇಯಲೇಬೇಕು, ಇನ್ನೇನು ಮಾಡಿ ಕೈಕಿಲ್ಲಣ. ಹಾಂ, ಸಾಫ್ಟ್ವೇರ್ ಕೆಲಸ ಆಗಿದ್ರೆ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೋದಾಯ್ತು, ಎ ಸಿ ರೂಮಲ್ಲಿ ಕುತ್ಕೊಂಡು ಆಪ್ರೇಟ್ರ್ ಮಾಡ್ಬೋದಾಯ್ತು. ಹಾಂ ಹಾಂ ಬರ್ತಾರೆ ಧೂಳು. ಈಗ ಫೈನಲ್ ಆಗಿ ಬೆಡ್ ಮಾಡ್ತಾ ಇರೋದು ಈಗ. ಹಾಂ ಬರೀ ಜ್ಯೂಸ್ ಕುಡಿ, ಬರ್ರಿ ಜ್ಯೂಸು ಬಾ. ಹಾಂ ಬಾ ಜ್ಯೂಸ್ ಕುಡಿ ಬಾ. ಕುಡ್ದೆ ನಾನು ಏನು ಕುಡಿತೀರಂದ್ರೆ ಇವತ್ತೇ ಕುಡಿತಿರೋದು. ನಲ್ವತ್ತು ಕೆ ಜಿ ಐತೆ ಜಿಂಕ್ ಸೇರಿ ತೆಳ್ಳಗೆ ಹಾಕಂದು ಬೆಡ್ ಮೇಲೆ ಬಿಡ್ಕ ಬಂದ್ಬಿಡಿ. ಹಾಂ, ಫಸ್ಟು ಈ ಥರ ಈಗ ತಲೆ ಎಲ್ಲನೇ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಪೇಪರ್ ಬಿಡುವಂಥದ್ದು ಪೂರ್ತಿ ಆ ಕಡೆ ತಲ ಈ ಕಡೆ ತಲ ಎಲ್ಲನೇ ಮೊದಲು ನೇರ ಮಾಡ್ಕೊತಾರೆ. ಬಸ್ ಬತ್ತದೆ, ಸುಂಕದಣ್ಣವ್ರ ಬಸ್ಸು ಇದು ಫಾಸ್ಟಾಗಿ ಹೋಯ್ತದೆ. ಈಗ ಇವೆರಡರಿಂದ 7,200 ಅಂತ ತಗೊಂಡಿರೋದು. 200 ಕೊಡ್ನಿಲ್ವಂತೆ, 7,000 ಕೊಟ್ಟಿದ್ದಂತೆ. ಈಗ 400 ರೂಪಾಯಿ ವಾಪಸ್ ಅಂತಂದ್ರೆ 6,600 ಆಯಿತು. ಇವೆರಡರಿಂದ 6,600 ರೂಪಾಯಿ ಕೊಟ್ಟಿರೋದು ಕಣ. ಹಾಂ, ಇವೆರಡರಿಂದ. ಹಾಂ, ಒಟ್ಟು ಹಾಂ ಹೌದು, ಒಟ್ಟು 40 ಕೆ ಜಿ ಉಪ್ಪು ಹಾಕಿರೋದು, ಜಿಂಕು ಸೇರಿ 40 ಕೆ ಜಿ ಉಪ್ಪು ಟೋಟಲ್ ಹಾಕಿರೋದು. ಇವಾಗ ಪೇಪರ್ ಬಿಟ್ಕೊ ಬರ್ತಾರೆ. ಜಾಸ್ತಿ ಆಯ್ತದೆ ಅಂತವ್ರೆ ನೋಡಮ್ಮ. ಹಾಂ ಹಾಂ, ಕೊನೆಗೂ ಹೋಗೋಕ್ಕಾಗಲಿಲ್ಲ, ನೀರು ಬರ್ನಿಲ್ವೇನೋ. ಲಾರಿ ಒಯ್ತಾ ಇದೆ, ನೀರು ಬರ್ನಿಲ್ಲ ಅನ್ಕೋತೀನಿ, ಒಯ್ತಾ ಇದೆ. ಹಾಂ, ಎಲ್ಲ ಟೇಪ್ ಪುಟ್ಟಾಗದೆ. ಈಗ ಮಂಚಿಂಗ್ ಪೇಪರ್ ಈಗ ಎಳ್ಕೊಬತ್ತಾರದೆ, ಈಗ 3 ಬೆಳೆ ಎಂದಿರೋದು. 3 ಬೆಳೆ ಹರಿದೋದ್ರೆ ಬೇರೆ ಪೇಪರ್ ಕೊಡ್ತೀನಿ ಅಂತ ಅಂದಿರೋದು. ಹಾಂ ನೋಡಿ, ಪೇಪರ್ ಬಿಡೋ ಸ್ಟೈಲು ಹಿಂಗೆ ಪೇಪರ್ ಬಿಡ್ತಾರದು. ನೋಡೋ, ಈ ರೋಲ್ನೇ ಒತ್ಕೊ ಓಡ್ತಿದ್ರು ಆಗ. ರೋಲ್ನೇ ಒತ್ಕೊ ಓಡ್ತಿದ್ರು, ಈಗ ಅವರೇ ಹೇಳ್ಕೊ ಹೋಗ್ಬೇಕು. ಈಗ ಒತ್ತಾರೆ ಸ್ಟಾರ್ಟ್ ಮಾಡೋದು ಲಾಗೋ ಇದು ಸಂದಕ್ಕೆ ಮುಗಿತಾದೆ. ಲವರ್ ಬಾಯ್ ಔತ್ಕತ್ತವ್ರಲ್ಲಪ್ಪ, ಮಕನೇ ತೋರಿಸ್ತಾ ಇಲ್ಲ. ಇದನ್ನು ಬ್ಲಾಗೋ ಇದು ರೀಲ್ಸ್ ಅಲ್ಲ, ಯೂಟ್ಯೂಬ್ಗೆ. ಹಾಂ, ಎಲ್ಲ ಅನ್ಕತ್ತದೇನು ಬೆಳಿಗ್ಗೆ ಹಂಗಿದ್ದ ಈ ಬೆಳಿಗ್ಗೆ ಅಂತ ಸೇವ್ ಮಾಡ್ಸ್ಕೊಂಡ್ ಬಂದಿರ್ತಾರಪ್ಪ, ಅದು ಹಿಡ್ದಿದ್ಯಾ? ಹಾಂ, ಬುಡಗಿಳಿ ಆಮೇಲೆ ಇದು ಮಾಡುವೆ. ಇಲ್ಲೇ ಇದು ಕೇಳಿ. ಸೊ ಫೈನಲ್ ಆಗಿ ನೋಡಿ, ಈಗ ಒತ್ತರ ಹೆಂಗಿತ್ತು ಹೊಲ, ಈಗ ಹೆಂಗೆ ಕಾಣ್ತದೆ. ಎಲ್ಲ ಫುಲ್ ಮಂಚಿಂಗ್ ಪೇಪರು, ನೀರು ನಿಂತಿರೋ ಥರ ಕಾಣ್ತದೆ. ಹೊಸಿ ಪೇಪರ್ ಬೇಕಾಗಿತ್ತು, ಅದೇ ತರಕ್ಕೆ ಹೋಗಿದ್ದು. ಎಲ್ಲ ಹಂಗೆ ಧೂಳು ಎಬ್ಬರ್ಸಿ ಹಾಕ್ಬಿಡ್ತಾವ್ರೆ, ಫುಲ್ಲು ಧೂಳು ಎಬ್ಬರಿಸ್ತಾವ್ರೆ. ಹೆಂಗೆ ಬರ್ತದೆ ಧೂಳು. ಮುಳುಗೋಯ್ತು, ಒತ್ತು ಮುಳುಗೋಯ್ತು. ಜೂಮ್ ಮಾಡಮ್ಮ. ಅಲ್ಲದೆ ಇನ್ನು ಕೆಂಪಿಗೆ ಸಾಕಣ. ಹಾಂ ಹಾಂ, ನಾನು ಹಂಗಲ್ಲ, ಮಾಮೂಲಿ ಕಿತ್ನಲ್ಲ, ಮಾಮೂಲಿ ಕಿತ್ತೋದಕ್ಕೆ ಅದು ಆ ಥರ ಆಗೋಯ್ತು. ಡೌಟು ಒಟ್ಟಿನಲ್ಲಿ ನೋಡಬೇಕು. ಆದರೆ ಇದೊಂದು ಗದ್ದೆಗೆ ಆದಂಗೆ ಡಬಲ್ ಜೈಂಟು ನೀರು ಒಯ್ಕಿಲ್ವಲ್ಲ, ಅಲ್ಲಿ ಗೊತ್ತಾಯ್ತದೆ. ಇದಕ್ಕೆ ಡಬಲ್ಲು ಯಾಕೆ ಬಿಡ್ತಾರದು ಅಂದರೆ, ಏನಾದ್ರು ಒಂದು ಲೈನ್ ಕಟ್ಕತ್ತು ಅಂದರೆ ಇನ್ನೊಂದು ಲೈನ್ ಕಲೆಕ್ಷನ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ. ಹಾಂ, ನಾನು ಅಡ್ಡ ವಿಡಿಯೋದಲ್ಲಿ ಹೇಳ್ತಾ ಇರೋದಕ್ಕನ.
ಹಾಂ ನೀರು ಬೇಗ ಆಲಿ ಅಂತ ಹಾಂ ಕಡಿಮೆ ಕರೆಂಟ್ ಕಡಿಮೆ ನೀರು ಬೇಗ ಆಯ್ಕೊಳ್ಳಿ ಅಂತ ಈ ಥರ ಒಂದು ಸಿಂಪಲ್ ಟೆಕ್ನಿಕ್. ಟೆಕ್ನಿಕ್ ಮಾಡ್ಕೊತಾ ಇದ್ದೀವಿ. ಹಾಂ ಆಗತ್ತಾ ಅಷ್ಟೇ. ಹಾಕು ಏನಿಲ್ಲ ಇದೊಂದು ಜೇಂಟ್ ಹಾಕೋದಕ್ಕೆ. ಹಾಂ ಓಲೆ ಕೊನೆ ಗಂಟೆ ಓಲೆ ಇತ್ತಿಂದ ಜೇಂಟು ಇತ್ತ ಬರಲಿ. ಹಾಂ ಹಾಕು ಅಲ್ವೇ ನೀ ಹಾಕೋಬೋದು ನೀವು. ಹಾಂ ಸಾಕು ಬಿಡು. ಓಕೆ, ಥ್ಯಾಂಕ್ ಯು. ಈ ಲಾಗ್ಸು ಈ ಬ್ಲಾಗು ಇಲ್ಲಿಗೆ ಲಾಸ್ಟ್ ಮಾಡಮ್ಮ. ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗಮ್ಮ. ಏನಿಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ಕೆಲಸ ಮುಗೀತು. ಎಲ್ಲ ಮಧ್ಯೆ ಏನು ಮಾಡ್ಬಿಟ್ಟವ್ರೆ ಅಲ್ಲಿಗೆಲ್ಲ ಪೂರ್ತಿ ಹೇಳ್ಕೊಂಡ್ರೆ ಬೆಡ್ ಮಾಡಿ ಮುಗೀತು. ನೆಕ್ಸ್ಟು ಯಾವ ಬೆಳೆ ಇಲ್ಲಿಗೆ ಕುಣಿಸ್ತೀವಿ, ಇದೆಲ್ಲ ಡ್ರಿಪ್ ಕಲೆಕ್ಷನ್ ಕೊಡೋದು, ಯಾವ ಬೆಳೆ ಕುಣಿಸೋದು, ಈ ಥರ ಇಮೇಲೆ ಬರ್ತಾ ಇರ್ತವೆ. ಮಾಮೂಲಿ ಒಂದು ರೈತರ ವೀಡಿಯೋಸು, ರೈತರ ಕಷ್ಟ ಏನೈತೆ ಅದೆಲ್ಲ ಈ ಬ್ಲಾಗ್ ಮುಖಾಂತರ ಬರ್ತಾ ಇರುತ್ತೆ. ಧನ್ಯವಾದಗಳು.